ಕಾಣ್ತಾ ಹೋಗುತ್ತೆ. ಬಟ್ ಇದು ನನಗೆ ಬಹಳ ಆಶ್ಚರ್ಯ ಇಲ್ಲ, ಖುಷಿ ಆಗ್ತಿದೆ. ಆಮೇಲೆ ಒಂದು ಕ್ರಮಬದ್ಧತೆ ಇದೆ ನೋಡಿ. ಇಷ್ಟೆಲ್ಲ ಎಫರ್ಟ್ಸ್ ಇವತ್ತು ಈಗ ತಾನೇ ನಾವು ಒಂದಷ್ಟು VT ಆಗಲಿ ಒಂದಷ್ಟು ಇವತ್ತಿನ ದಿವಸಕ್ಕೆ ಅಂತಾನೆ ಮಾಡೋ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳಿದಾವೆ, ಖುಷಿ ಕೊಡುತ್ತೆ, ಆನಂದ. ಆ ನಿಟ್ಟಿನಲ್ಲಿ ಒಬ್ಬ ಅದ್ಭುತವಾದಂತ ನಿರ್ದೇಶಕ, ಒಬ್ಬ ಹೊಸ ಪ್ರತಿಭೆ, ಬಹಳಷ್ಟು ಕನಸುಗಳನ್ನ ಹೊತ್ತಿರುವಂತ ನಿರ್ದೇಶಕ. ಮುಂದಿನ ದಿವಸಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡುವ ಎಲ್ಲ ಸಾಧ್ಯತೆಗಳನ್ನು ನಾನು ಅವರಲ್ಲಿ ಕಾಣ್ತಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ. ನಮಗೆ ಈ ಚಿತ್ರದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಬೀದಿಲಿ ನಿಲ್ಲಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸಿದ್ದೆ ನಾನು. ಇಬ್ರು ನನಗೂ ಏನೋ ಒತ್ತಡಗಳವತ್ತು ನಾನು ಮನೆ ತಲುಪಿರ್ಲಿಲ್ಲ. ಎಲ್ಲಿದ್ದೀರಾ ಅಂತ ಕೇಳಿದ್ರು. ಹಿಂಗೆ ಬೀದಿಲಿ ನಾನು ಇನೋವಾ ಗಾಡಿಲಿ ಕೂಡಿಸ್ಕೊಂಡು ಇಬ್ರು ಮಾತಾಡಿಸಿ ಅವರು ಪಾಪ ನನಗೆ ಅಲ್ಲೇನೆ ಒಂದು ಮಂಗಳವಾಗಿ ಏನೋ ಒಂಚೂರು ಕೊಟ್ಟರು. ಸೊ ಈ ರೀತಿ ಶುರುವಾದದ್ದು. ಈ ಇನ್ನಸೆನ್ಸ್ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಅದು ಇಡೀ ತಂಡಕ್ಕಿದೆ. ಆಮೇಲೆ ಅನಿರುದ್ಧ್ ಸರ್ ಅವರು ನನಗೆ ರಂಗಭೂಮಿ ಕಾಲದಿಂದ ಒಟ್ಟಿಗೆ ನಾಟಕಗಳು ಮಾಡ್ತಿದ್ದ ಕಾಲದಿಂದ ಪರಿಚಿತರು, ಅದ್ಭುತವಾದ ಪ್ರತಿಭೆ. ನಾವೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಇಟ್ಸ್ ಆಲ್ರೆಡಿ ಪ್ರೂವ್ಡ್. ಅಂಡ್ ಅದ್ಭುತವಾದ ಮೂಡು ಬಂದಿದೆ. ಇನ್ನಷ್ಟು ಒಳ್ಳೊಳ್ಳೆ ಚಿತ್ರಗಳು ಬರಲಿ. ಮೈಕ್ ಸಿಕ್ಬಿಟ್ರೆ ಹೋಗ್ತಾನೆ ಇರುತ್ತೆ. ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ಎಲ್ಲರಿಗೂ. ಇನ್ನೊಂದು ಹೇಳಬೇಕು ಅಂತಂದ್ರೆ, ನಮ್ಮ ಪ್ರೋಮೋಸ್ ಅದರ ಪರಿಕಲ್ಪನೆ ತೆಗೆದಿರುವ ರೀತಿ ನಮ್ಮ ಆನಂದ್ ಸರ್ ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ರೀತಿಯ ಪ್ರೋಮೋ ಇದು ಮೊದಲ ಬಾರಿಗೆ ಆಗಿರತಕ್ಕಂಥದ್ದು. ಇದು ಯಾವ ರೀತಿಯ ಬಿರಿಯಾನಿ, ಏನು ಬಿರಿಯಾನಿ ಅನ್ನೋ ಕುತೂಹಲ ಏನು ಅದು ನಿಜವಾಗ್ಲೂ ತುಂಬ ಶ್ಲಾಘನೀಯ. ಅದೇ ನಮ್ಮ ಅನಿಮೇಷನ್ ಟೀಮ್ ಆಗಿರ್ಬೋದು, ಅದು ಕೂಡ ಈ ರೀತಿಯ ಬಹುಶಃ ಅನಿಮೇಷನ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿ ಆಗಿತ್ತು. ಹಾಗಾಗಿ ಆ ಒಂದು ತಂಡಕ್ಕೂ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಈ ಅನಿಮೇಷನ್ ಫಸ್ಟ್ ಸಿನಿಮಾಗೆ ವರ್ಕ್ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ತಾ ಇತ್ತು, ಪ್ಯಾಂಗಲ್ಸ್ ಅಂತ ಒಂದು ಸ್ಟುಡಿಯೋ. ಸೊ ಅದೊಂದು ಟೈಮ್ ತಗೊಂಡಿದ್ದು. ಆ ಕಾನ್ಸೆಪ್ಟ್ನ ನಾವೀಗೊಂದು ಕಾನ್ಸೆಪ್ಟ್ ಹೇಳಿದಾಗ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ನಮ್ಮ UI ಮೂವಿಗೆ. ಈ ಕಾನ್ಸೆಪ್ಟ್ ಫುಲ್ ಟೈಮ್ ತಗೊಳುತ್ತೆ. ಸೊ ಈ ನಮ್ಮ ಸಿನಿಮಾಗೆಲ್ಲ ಟ್ರೈ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ಟ್ರೈ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರೂಪ ಅವರಿಗೆ, ಅನಿರುದ್ಧ್, ಆನಂದ್ ಮತ್ತು ನಮ್ಮ ಚಿತ್ರದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರು, ಸ್ನೇಹಿತರಿಗೆ, ಟೆಕ್ನಿಷಿಯನ್ಸ್ ಎಲ್ರಿಗೂ ಅಭಿನಂದನೆಗಳು. ಖುಷಿ ಪಡೋದಕ್ಕೂ ಒಂದು ಮನಸ್ಸಿರಬೇಕು, ಯೋಗ ಇರಬೇಕು. ಒಂದು ಸಿನಿಮಾ ಇದೊಂದು ಉದ್ಯಮ ಅಂತಿರ್ತೀವಿ, ದುಡ್ಡು ಹಾಕಿರ್ತೀವಿ, ದುಡ್ಡು ತಗೋಬೇಕು, ಕರೆಕ್ಟು. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಬರೀ ನಾವು ಅಕೌಂಟು ಪಾಸ್ಬುಕ್ ನೋಡ್ಕೊಂಡು ಕೂತ್ಕೊಳ್ಳೋದೇ ಅಲ್ಲ, ಖುಷಿ ಹಂಚ್ಕೊಳ್ಳೋದಕ್ಕೂ ಮನಸ್ಸಿರಬೇಕು ಅಂತ ಹೇಳಿದೆ. ಅದನ್ನ ಇವ್ರು ಮಾಡಿದ್ದಾರೆ, ಆನಂದ್ ಮತ್ತೆ ರೂಪ ಎಲ್ಲ ತಂದಿದ್ರು. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಶೆಫ್ ಯಾವುದೇ ಸಮಾರಂಭ ಇರಲಿ, ಶೆಫ್ ಚಿದಂಬರ ಅವರಿದ್ದರೆ ಒಳ್ಳೆ ಊಟ, ರಸದೌತಣ ಇದೆ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ. ಬಹಳ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಒಂದು ಪಾತ್ರ ಇದರಲ್ಲಿ ತೊಡಗಿಸ್ಕೊಂಡಿದ್ದಕ್ಕೆ ಖುಷಿ ಆಯಿತು. ಆಮೇಲೆ ನಾವು ಸಂಭ್ರಮ ಪಡೋದಕ್ಕೆ
ಯಾವುದೋ ಒಂದು ದಿನಕ್ಕೆ ದೊಡ್ಡದಾಗಲಿ ಅಂತ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಒಂದು ಮಗು ಹುಟ್ಟಿದಾಗ ಹೇಗೆ ಮೊದಲನೇ ದಿವಸದಿಂದ ಸಂಭ್ರಮ